ಇವು ದಶಮಾಂಶದಿಂದ ರಾಶಿಯ ಸರಳೀಕರಣ ಮಾಡಿರಿ, ಚೆನ್ನಾಗಿ ಮಾಡಿರಿ, ಪ್ರಯತ್ನ ಮಾಡಿರಿ. ತಿಳಿತಲ್ಲ, ಮಾಡೋದಾತನ ವೀಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ, ಭಾಳ ಇಂಪಾರ್ಟೆಂಟ್ ಇವು. ಈಗ ಸೈನ್ಸ್ ಸ್ಕೂಲ್ನಾಗ ಸಣ್ಣ ಹಾಕಿರ್ತಾನೆ, ಅತಿ ಸಣ್ಣ ಸಣ್ಣ ಅಂಕಿಗಳು, ದೊಡ್ಡ ಅಂಕಿಗಳು ಏನು ಇರೋದಿಲ್ಲ. ಒಂದು ಸ್ವಲ್ಪ ಮೈನಸ್ ಪ್ಲಸ್ ಇದ್ದದಷ್ಟೇ ದೊಡ್ಡ ಇರ್ತಾವೆ, ಲಕ್ಷ ಕೊಟ್ಟು ನೋಡ್ರಿ. ಇದು ಬಿಂದು 2 ಪ್ಲಸ್ 1.3 ಮೈನಸ್ ಬಿಂದು 4 ಗುಂಡೆ 1.5. ಈಗ ಇದು ಪ್ಲಸ್, ಇದು ಮೈನಸ್. ಮೊದಲು ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡ್ರಿ. 15 ಎಷ್ಟು ಆಯ್ತು? 60 ಆಯ್ತು. 15 60 ಎಷ್ಟು? 2 ಸ್ಥಾನ ಬಿಟ್ಟು ನೀವು ಬಿಂದು ಕೊಡಬೇಕು. 15 60. ಯಾಕಂದ್ರೆ ನೀವು ಬಾಯಲ್ಲೇನೆ ಮಾಡ್ಬೇಕು. 15 60. ಈ 60ಕ್ಕೆ ಏನು ಮಾಡಬೇಕು? 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. 15 60. ಇದೊಂದು ಸ್ಥಾನ, ಇದೊಂದು ಸ್ಥಾನ ಹತ್ತಿರ ಬರೋಬರಿ. 2.1.3 ಮೈನಸ್ 0.60. ಈಗ ಇದನ್ನು ಕೂಡಿಸಿದ್ರೆ ಹೆಂಗಂದ್ರೆ ದಶಮಾಂಶ ಸ್ಥಾನದಾಗ ಕೂಡಿಸೋದು ಕಲಿಬೇಕು. 0.2 ಪ್ಲಸ್ 1.3 ಬರೋಬ್ಬರಿ 1.5. ನೋಡಿ, 1.5 2 ಸ್ಥಾನ ಕೊಡಬೇಕು. 0.60. ನೋಡಿ ಪೂಜೆ 15 6 ಆದ್ರೆ 9, ಕೈಲ ಬಂತು 1, 0.90. 0.90 ಆರ್ 0.9. ಯಾವುದಾದ್ರೂ ಉತ್ತರ ನೋಡಿ. ಓಕೆ, ಆನ್ಸರ್ ಈಕ್ವಲ್ ಟು ಹಿಂಗಿಟ್ರು ಬರ್ತದ. ಆರ್ 0.9 ಇಟ್ಟರು ಬರ್ತದ. ಆರ್ 0.90 ಇದ್ರೆ ಹಿಂಗೂ ಇಡ್ಬೋದು. ನೀವು ಯಾವ್ದು ಬೇಕಾದ ಉತ್ತರ ಇಡ್ಬೋದು. ನೋಡಿ, 3.3 ಗುಂಡೆ ಬಿಂದು 4 ಮೈನಸ್ 2.4 ಭಾಗಿಲೆ 6 ಪ್ಲಸ್ 1.2 ಗುಂಡ್ಲೆ 4. 12 48. ಆಮೇಲೆ ಇಲ್ಲೊಂದು ಗುಣಾಕಾರ ಅದ. ಇದು ನೋಡಿ, 4 3 ಎಷ್ಟು? 12. 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕಿದು. ನೋಡಿ, ಮೈನಸ್ ಇದು ಮೊದಲು ಭಾಗಾಕಾರ ಕ್ರಿಯೆ ಮಾಡ್ಬೇಕು. ಆ್ಯಕ್ಚುಲಿ ಯಾಕಂದ್ರೆ ನಂದೇ ತಪ್ಪಾತದು. ಈ ಭಾಗಾಕಾರ ಕ್ರಿಯೆನ ಮೊದಲು ಮಾಡಿ. 2.4 ಭಾಗಿಲೆ 6 ಸ್ಥಾನ ಬೆಲೆ 10. 6 1 6 4 ಬರೋಬ್ಬರಿ 4/10 ಇಸ್ ಈಕ್ವಲ್ ಟು 0.4. ಇನ್ನು ಹಚ್ಕೋರಿ. ಬಿಂದು 3 ಗುಂಡೆ ಬಿಂದು 4 ಮೈನಸ್ 0.4. ಇದ್ರ ಉತ್ತರ ಎಷ್ಟು ಬಂದದ ಅದು ಹಚ್ಚಿರಿ. 1.2 ಗುಂಡೆ 4. ಗುಣಾಕಾರ ಕ್ರಿಯೆ 0.12 ಮೈನಸ್ 0.4 ಪ್ಲಸ್ 0. ಅದು 12 48 ಅಂದ್ರೆ 1 ಸ್ಥಾನ ಬಿಟ್ಟು ಬಿಂದು. ಎಲ್ಲದಕ್ಕೂ 2 ಸ್ಥಾನ ಮಾಡ್ಕೊರಿ. ಯಾಕಂದ್ರೆ ಎಲ್ಲದಕ್ಕೂ 2 ಸ್ಥಾನದ ಅಂದ್ರೆ ನಿಮ್ಗೆ ಈಸಿ ಆಗ್ತದೆ ಲೆಕ್ಕ. 40 ಪ್ಲಸ್ 4.80. ಇದು ಪ್ಲಸ್, ಇದು ಪ್ಲಸ್ ಕೂಡಿಸ್ಕೋರಿ. 0.12 ಪ್ಲಸ್ 4.80 ಮೈನಸ್ 0.40. ನೋಡಿ, 2 2 8 1 9.4.92 ಮೈನಸ್ 0.40 ಇಸ್ ಈಕ್ವಲ್ ಟು 4.52. ನೋಡು ಆನ್ಸರ್ ಕರೆಕ್ಟ್ ಅದನ್ನ ಇಲ್ಲ. 4.52.
ಆನ್ಸರ್ ಇಸ್ ಈಕ್ವಲ್ ಟು 4.52. ನೋಡಿ ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ. ಹೆಂಗೆ ನಾ ಗಣಿತ ಕಲಿಸ್ತನು ಅದನ್ನು ನೋಡ್ರಿ, ಅದು ಭಾಳ ಇಂಪಾರ್ಟೆಂಟ್. ಇಂಥವೆಲ್ಲ ದಶಮಾಂಶ ಸರಳೀಕರಣಗಳನ್ನು ಹೆಂಗೆ ಮಾಡೋದು ಒಂದೆಲ್ಲ ಇವೆಲ್ಲ ಸಣ್ಣದೇ ಇರ್ತಾವೆ ಅಂಕಿ. ಈ ಸಣ್ಣ ಅಂಕೆಗಳ ಕ್ರಿಯೆಗಳು ನಿಮಗೆ ಬಂದು ಅಂದ್ರೆ ಮುಂದೆ ದೊಡ್ಡ ಭಿನ್ನ ರಾಶಿಗಳು ಬಂದೇ ಬರ್ತವೆ. ಈಗ ಮೊದಲಿನಷ್ಟು ದೊಡ್ಡ ಭಿನ್ನ ರಾಶಿಗಳನ್ನು ಕೇಳೋದಿಲ್ಲ, ಆದ್ರೆ ಕಲಿತು ಶಾಣ್ಯರಾಗಬೇಕು.